ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಬದಲಾವಣೆ ಆಗ್ತಾ ಇರೋದನ್ನ ನೀವು ನೋಡಿದ್ದೀರಾ. ಅಂಥದೇ ಒಂದು ದೊಡ್ಡ ಬದಲಾವಣೆ ಆಗಲು ಸಿದ್ಧವಾಗ್ತಿದೆ. ಅದುವೇ ನಲಿಕಲಿ ಎಂಬ ಪದ್ಧತಿಯನ್ನು ಈಗ ರಾಜ್ಯ ಸರ್ಕಾರ ಕೈಬಿಡಲು ಮುಂದಾಗಿದೆ. ಹಾಗಿದ್ರೆ ಮಕ್ಕಳ ಶಿಕ್ಷಣ ಏನು, ಯಾವ ಹೊಸ ಪದ್ಧತಿಗಳನ್ನು ಜಾರಿಗೆ ತರ್ತಾ ಇದೆ ಗೊತ್ತಾ? ಹಾಗಿದ್ರೆ ಏನಿದು ಸ್ಟೋರಿ, ನಾವು ನಿಮಗೆ ತಿಳಿಸ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಫುಲ್ ಆಗಿ ವಾಚ್ ಮಾಡಿ. ಹೌದು, ಕಳೆದ 15 ಜಿಲ್ಲೆಗಳಲ್ಲಿ ಜಾರಿಯಲ್ಲಿದ್ದ ನಲಿಕಲಿ ಪದ್ಧತಿಗೆ ಸರ್ಕಾರ ಕೈಬಿಟ್ಟಿದ್ದು, ಹೊಸ ಶೈಕ್ಷಣಿಕ ವರ್ಷದಿಂದಲೇ ಮೊದಲನೆಯ ತರಗತಿಯಿಂದ ದ್ವಿಭಾಷಾ ಪಠ್ಯಕ್ರಮ ಜಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಕರ್ನಾಟಕ ಸರ್ಕಾರ ಮಹತ್ವದ ಆದೇಶ ಕೂಡ ಹೊರಡಿಸಿದೆ. ಇಷ್ಟು ವರ್ಷಗಳಿಂದ ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳಿಗೆ ಆಟದ ಮೂಲಕ ಕಲಿಸುವ ಬಣ್ಣ ಬಣ್ಣದ ಚಟುವಟಿಕೆಗಳ ಮೂಲಕ ಪಾಠ ಹೇಳುವ ನಲಿಕಲಿ ವಿಧಾನ ಅನುಸರಿಸಲಾಗ್ತಾ ಇತ್ತು. ಆದರೆ ವಿಶೇಷವಾಗಿ ಗ್ರಾಮೀಣ ಭಾಗಗಳಲ್ಲಿ ಈ ಪದ್ಧತಿಯಿಂದ ಮಕ್ಕಳಿಗೆ ಶಾಲೆಯ ಬಗ್ಗೆ ಹೆಚ್ಚು ಒಲವು ಇತ್ತು ಅಂತಾನೆ ಹೇಳ್ಬಹುದು. ಆದರೆ ಇದೀಗ ಸರ್ಕಾರ ಕನ್ನಡದ ಜೊತೆಗೆ ಇಂಗ್ಲಿಷ್ಗೂ ಸಮಾನ ಮಹತ್ವ ನೀಡುವ ದ್ವಿಭಾಷಾ ಶಿಕ್ಷಣವನ್ನು ಮೊದಲ ತರಗತಿಯಿಂದಲೇ ಜಾರಿಗೊಳಿಸಲು ಸರ್ಕಾರ ಮುಂದಾಗಿದೆ. ಇದರ ಉದ್ದೇಶ ಮಕ್ಕಳಿಗೆ ಆರಂಭದಿಂದಲೇ ಭಾಷಾ ಕೌಶಲ್ಯ ಬೆಳೆಸುವುದು ಮತ್ತು ಭವಿಷ್ಯದ ಸ್ಪರ್ಧಾತ್ಮಕ ಜಗತ್ತಿಗೆ ಸಿದ್ಧಗೊಳಿಸುವುದಾಗಿದೆ ಎಂದು ಶಿಕ್ಷಣ ಇಲಾಖೆ ತಿಳಿಸಿದೆ. ಆದರೆ ಈ ನಿರ್ಧಾರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಕೆಲ ಪೋಷಕರು ಇಂಗ್ಲಿಷ್ ಶಿಕ್ಷಣವನ್ನು ಬೇಗ ಆರಂಭಿಸುವುದು ಉತ್ತಮ, ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸ ಮತ್ತು ಉದ್ಯೋಗ ಅವಕಾಶಗಳಲ್ಲಿ ಸಹಾಯಕವಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮತ್ತೊಂದೆಡೆ ಕೆಲವು ಶಿಕ್ಷಣ ತಜ್ಞರು ಮತ್ತು ಶಿಕ್ಷಕರು ಪ್ರಾಥಮಿಕ ಹಂತದಲ್ಲಿ ತಾಯಿ ಭಾಷೆ ಮೇಲೆ ಹೆಚ್ಚಿನ ಒತ್ತು ನೀಡಬೇಕು, ಮಕ್ಕಳಿಗೆ ಮೂಲಭೂತ ಅರ್ಥಗ್ರಹಣ ಮತ್ತು ಸೃಜನಾತ್ಮಕತೆ ಬೆಳೆಸಲು ಅದು ಮುಖ್ಯ ಎಂದು ಎಚ್ಚರಿಕೆ ನೀಡಿದ್ದಾರೆ. ನಲಿಕಲಿ ಪದ್ಧತಿ ಮಕ್ಕಳಿಗೆ ಒತ್ತಡವಿಲ್ಲದ ಕಲಿಕೆ ನೀಡ್ತಾ ಇತ್ತು. ಈಗ ಹೊಸ ಪಠ್ಯಕ್ರಮ ಮಕ್ಕಳ ಮೇಲೆ ಹೆಚ್ಚುವರಿ ಒತ್ತಡ ತರಬಹುದೇ ಎಂಬ ಪ್ರಶ್ನೆಯು ಕೇಳಿ ಬರ್ತಾ ಇದೆ. ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ಮತ್ತೊಂದು ಮಹತ್ವದ ತೀರ್ಮಾನ ಹೊರಬಿದ್ದಿದೆ. ಸುಮಾರು 30 ವರ್ಷಗಳ ಇತಿಹಾಸ ಹೊಂದಿರುವ ನಲಿಕಲಿ ಪದ್ಧತಿಯನ್ನು ಈ ಬಾರಿ ಕೈಬಿಡುವ ನಿರ್ಧಾರ ಕೈಗೊಂಡಿದ್ದು, ಈ ಕುರಿತು ಕರ್ನಾಟಕ ಸರ್ಕಾರ ಸ್ಪಷ್ಟ ಸಂದೇಶ ಕೂಡ ನೀಡಿದೆ. ಬದಲಾಗುತ್ತಿರುವ ಕಾಲಘಟ್ಟಕ್ಕೆ ತಕ್ಕಂತೆ ಹೊಸ ಶೈಕ್ಷಣಿಕ ಮಾದರಿಯನ್ನು ಜಾರಿಗೆ ತರಲು ಮುಂದಾಗಿದೆ ಎಂದು ತಿಳಿಸಿದೆ. 3 ದಶಕಗಳ ಹಿಂದೆ ಆರಂಭವಾದ ನಲಿಕಲಿ ವಿಧಾನವು ಆಟದ ಮೂಲಕ, ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಪಾಠ ಹೇಳುವ ವಿಶೇಷ ಶೈಲಿಯಾಗಿತ್ತು. ವಿಶೇಷವಾಗಿ ಪ್ರಾಥಮಿಕ ಹಂತದಲ್ಲಿ ಮಕ್ಕಳು ಶಾಲೆಯತ್ತ ಆಕರ್ಷಿತರಾಗಲು ಈ ವಿಧಾನ ಸಹಕಾರಿಯಾಗಿದೆ ಎನ್ನಲಾಗ್ತಾ ಇದೆ. ಆದರೆ ಈಗಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಆರಂಭದಿಂದಲೇ ಭಾಷಾ ಮತ್ತು ವಿಷಯಾಧಾರಿತ ಪಾಠಗಳಲ್ಲಿ ಬಲಿಷ್ಠರಾಗಬೇಕು ಎಂಬ ಕಾರಣದಿಂದ ಹೊಸ ಪಠ್ಯಕ್ರಮಕ್ಕೆ ಆದ್ಯತೆ ನೀಡಲಾಗ್ತಾ ಇದೆ. 30 ವರ್ಷಗಳಷ್ಟು ಹಳೆಯ ಮಾದರಿಯನ್ನು ಮುಂದುವರಿಸಲು ಬದಲು ಕಾಲಾನುಸಾರ ಬದಲಾವಣೆ ಅಗತ್ಯವೆಂಬುದು ಸರ್ಕಾರದ ವಾದವಾಗಿದೆ. ಈ ನಿರ್ಧಾರಕ್ಕೆ ಕೆಲವರು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವರು ನಲಿಕಲಿ ಮಕ್ಕಳಿಗೆ ಒತ್ತಡವಿಲ್ಲದೆ ಕಲಿಕೆ ನೀಡ್ತಾ ಇತ್ತು ಎಂದು ಹೇಳ್ತಾ ಇದ್ದಾರೆ. ನಲಿಕಲಿ ಅಧ್ಯಾಯ ಮುಕ್ತಾಯವಾಗಿ ಹೊಸ ಶಿಕ್ಷಣ ಶೈಲಿ ಆರಂಭವಾಗ್ತಾ ಇದೆ. ಈ ಬದಲಾವಣೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಎಷ್ಟು ಸಹಾಯಕವಾಗಲಿದೆ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಒಟ್ಟಾರೆ ರಾಜ್ಯದ ಪ್ರಾಥಮಿಕ ಶಿಕ್ಷಣದಲ್ಲಿ ಇದು ಮಹತ್ವದ ತಿರುವಾಗಿದೆ. ದ್ವಿಭಾಷಾ ಪಠ್ಯಕ್ರಮದಿಂದ ಮಕ್ಕಳ ಭವಿಷ್ಯ ಹೇಗೆ ರೂಪುಗೊಳ್ಳುತ್ತದೆ? ನಲಿಕಲಿ ಕೈಬಿಟ್ಟ ನಿರ್ಧಾರ ಸರಿಯೇ ತಪ್ಪೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ.